ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಗುರುವಾರ ತಪ್ಪದೆ ಗುರುರಾಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಹಾಗೂ ಗುರುಬಲ ಹೆಚ್ಚಾಗೋದಕ್ಕೆ ಶ್ರೀ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಏನು ಮಾಡ್ಕೊಳ್ದೇ ಇದ್ದರೂ ಕೂಡ ನಾವು ಪ್ರತಿನಿತ್ಯ ಕೂಡ ನಮ್ಮ ಹೊಸ್ತಿಲನ್ನು ಎಷ್ಟು ಮುಖ್ಯವಾಗಿ ತಗೊಳ್ತೀವಿ. ತೊಳೆದು ಅರಿಶಿನ ಕುಂಕುಮ ಇಟ್ಟು ನಾವು ರಂಗೋಲಿನ ಬಿಡ್ತೀವಿ. ಈ ಜಾಗದಲ್ಲಿ ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ, ಪ್ರತಿಯೊಂದು ಕೂಡ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಸಿಂಹದ್ವಾರ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಒಳ್ಳೆಯದ್ದು ಕೆಟ್ಟದ್ದು ನಕಾರಾತ್ಮಕವಾಗಿರುವಂಥದ್ದು ಅಥವಾ ಸಕಾರಾತ್ಮಕವಾಗಿರುವಂಥದ್ದು ಯಾವುದೇ ಆಗಿರಬಹುದು, ಮನೆ ಒಳಗಡೆ ಪ್ರವೇಶ ಮಾಡಬೇಕು ಅಂದರೆ ನಾವು ನೀಟಾಗಿ ಇಟ್ಕೊಂಡಾಗ ಮನೆ ಒಳಗಡೆ ನಕಾರಾತ್ಮಕ ಶಕ್ತಿಗಳು ಬರೋದಕ್ಕೆ ಜಾಗ ಇರೋದಿಲ್ಲ. ಅದಕ್ಕೆ ಶ್ರೀ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಗುರುವಾರ ತಪ್ಪದೆ ರಾತ್ರಿಗೆ ನೀವು ಈ ಒಂದು ಸಣ್ಣ ವಸ್ತುಗಳನ್ನು ಬೆರೆಸಿದ್ದೆ ನಿಮ್ಮ ಬಾಗಿಲಿಗೆ ಹಚ್ಚಿದಾಗ, ಅಂದರೆ ನಾವು ಈಗ ಅರಿಶಿಣ ಯಾವ ರೀತಿ ಲೇಪನ ಮಾಡ್ತೀವೋ ಆ ಥರ ಇದನ್ನು ಹಾಕಿದಾಗ ಈ ಶಕ್ತಿದಾಯಕವಾದ ವಸ್ತುಗಳಿಂದ ಕೂಡಿರುತ್ತೆ. ಇದನ್ನು ನಾವು ನಮ್ಮ ಹೊಸ್ತಿಲಿಗೆ ಬಾಗಿಲಿಗೆ ಬಳದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾಕಾಲ ದುಡ್ಡಿನ ನೋಟು ಅನ್ನುವಂಥದ್ದು ತುಂಬಿ ತುಳುಕಾಡುತ್ತೆ. ಹಣದ ಕಟ್ಟುಗಳು ಅನ್ನುವಂಥದ್ದು ಇರುತ್ತೆ. ನಾವು ಈ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಕೈಯಲ್ಲಿ ಕೂಡ ನಿಲ್ಲೋದಿಲ್ಲ. ಬ್ಯಾಂಕಲ್ಲೂ ಕೂಡ ನಮ್ಮ ದುಡ್ಡು ಅನ್ನುವಂಥದ್ದು ಇರೋದಿಲ್ಲ. ಎಲ್ಲ ಕಡೆಯಿಂದ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಏನಾದರೂ ವಸ್ತು ತಗೊಳ್ಬೇಕು ಅಂದರೂ ಕೂಡ ಅದಕ್ಕೆ ದುಡ್ಡು ಎತ್ತಿಟ್ಟಿರ್ತೀವಿ, ಮತ್ತು ಡಬಲ್ ಖರ್ಚುಗಳು ಒಂದ್ರ ಮೇಲೆ ಒಂದು ಅನ್ನೋ ಥರ ಖರ್ಚಿನ ಮೇಲೆ ಖರ್ಚು ಅಂತ ಜಾಸ್ತಿ ಆಗ್ತಾ ಇದೆ ಅನ್ನುವಂಥವರು ತಪ್ಪದೆ ಆರಾಮಾಗಿ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಂಡು ಬಿಟ್ಟರೆ ಮಾತ್ರ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಸಂಪತ್ತನ್ನು ತರ್ತಾಳೆ ಸ್ನೇಹಿತರೆ. ಮನೆ ಒಳಗಡೆ ಆ ತಾಯಿ ಬರ್ತಾಳೆ, ಗೆಜ್ಜೆನಾದ ಮಾಡ್ಕೊಳ್ತಾ ಬರ್ತಾಳೆ. ಯಾಕಂದರೆ ಬಾಗಿಲತ್ರ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ. ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಸಂಧ್ಯಾ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ತಪ್ಪದೆ ಭೂಲೋಕಕ್ಕೆ ಸಂಚರಿಸಲು ಬರ್ತಾರೆ. ಪ್ರತಿ ಮನೆ ಹತ್ರ ಕೂಡ ನೋಡ್ತಾರೆ ಅವರು ಎಷ್ಟು ನೀಟಾಗಿದೆ ಅಂತಂದ್ಬಿಟ್ಟು. ನಾವು ಈ ರೀತಿ ಇಟ್ಟಾಗ ನಮ್ಮ ಮನೆ ಒಳಗಡೆ, ಯಾಕಂದರೆ ಪ್ರಕೃತಿಯಲ್ಲಿ ನಿಶ್ಶಬ್ದವಾಗಿರುತ್ತೆ. ರಾತ್ರಿ ಸಮಯದಲ್ಲಿ ನಮ್ಮ ಕೋರಿಕೆಗಳು ನೆರವೇರುವಂತೆ ಬೇಗ ಯೂನಿವರ್ಸು ಆಶೀರ್ವಾದ ಮಾಡುತ್ತೆ. ಅಷ್ಟು ನಿಶಬ್ದವಾಗಿ ಒಂದು ಶಕ್ತಿದಾಯಕವಾದ ಶಕ್ತಿಗಳು ಅನ್ನುವಂಥದ್ದು ಓಡಾಡ್ತಾ ಇರುತ್ತೆ. ಅಂತಹ ಸಮಯಗಳಲ್ಲೇ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ನಾವು ಲಾಭವನ್ನು ನೋಡಬಹುದು. ನಮ್ಮ ಕೆಲಸದಲ್ಲಿ ಲಾಭವನ್ನು ನೋಡಬಹುದು. ಯಜಮಾನರಿಗೆ ಮುಖ್ಯವಾಗಿ ದುಡ್ಡು ಕಾಸು ಜೋರಾಗಿ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ. ಆದಾಯ ಜಾಸ್ತಿ ಬರುತ್ತೆ. ಹಾಗೂ ಎಷ್ಟೋ ಜನಕ್ಕೆ ಹಲವಾರು ಸಮಸ್ಯೆಗಳು, ಅವುಗಳನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ಕಠಿಣಾತಿ ಕಠಿಣ ಪ್ರಾಬ್ಲಮ್ಸಿಂದ ನಾವು ತುಂಬಾ ನೋವು ಪಡ್ತಾ ಇದ್ದೀವಿ ಅನ್ನುವಂಥವ್ರು ಮನೆಯಲ್ಲಿ ಅಲಕ್ಷ್ಮಿ ಇದ್ದರೆ ಈ ರೀತಿ ಕಷ್ಟಗಳಿರುತ್ತೆ. ಹಾಗೂ ಶನಿ ದೋಷಗಳಿದ್ದರೆ, ಅಷ್ಟಮ ಶನಿ ಕಾಡ್ತಾ ಇದ್ದರೆ ಏನೇ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಅವ್ರಿಗೆ ಏನು ಲಾಭವನ್ನು ತಂದುಕೊಡೋದಿಲ್ಲ. ಇದ್ದಿದ್ದು ನಷ್ಟ ಆಗ್ತಾ ಇರುತ್ತೆ. ಅಂತಹವರು ಮುಖ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಷ್ಟೋ ಶತ್ರುಗಳಿರ್ತಾರೆ, ಸ್ವಂತದವರು, ಬೇರೆ ಯಾರು ಬರೋದಿಲ್ಲ. ನಮ್ಮ ಸ್ವಂತದವರೇ ನಮ್ಮ ಅಭಿವೃದ್ಧಿಯನ್ನು ನೋಡಿ ಹೊಟ್ಟೆ ಉರಿ ಬೀಳ್ತಾರೆ. ತುಂಬ ಕಷ್ಟ ಜಾಸ್ತಿ ಸ್ನೇಹಿತರೆ. ನರದೃಷ್ಟಿ ಬಿದ್ದಾಗ ಯಾರೇ ಆಗಿರಬಹುದು, ಕರಿಯರ್ ಲೈಫಲ್ಲಿ, ಆರೋಗ್ಯದಲ್ಲಿ, ಮನೆಯಲ್ಲಿ, ಗಂಡ ಹೆಂಡತಿಯ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ ಎಲ್ಲವೂ ಕೂಡ ಒಡೆದೋಗುತ್ತೆ. ತುಂಬ ಕೇರ್ಫುಲ್ಲಾಗಿ ಇರಬೇಕು. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು ಬೌಲಾದರೂ ತಗೊಳ್ಳಿ, ಗಾಜಿನ ಲೋಟ ಆದರೂ ತಗೊಳ್ಳಿ, ಯಾವುದಾದ್ರೂ ತಗೊಳ್ಬಹುದು, ತೊಂದರೆ ಇಲ್ಲ. ಸ್ವಲ್ಪ ಹಾಲನ್ನು ಹಾಕಿ, ಹಾಲು ನಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಭಿವೃದ್ಧಿ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಆಗುತ್ತೆ. ಗುರುವಾರ
ಮುಖ್ಯವಾಗಿ ಗುರುಬಲ ಹೆಚ್ಚಾಗೋದಕ್ಕೆ ಅರಿಶಿಣ ಕುಂಕುಮ ಸ್ವಲ್ಪ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ನಮಗೆ ಹಣಕಾಸನ್ನು ಜಾಸ್ತಿ ಮಾಡುವಂತೆ ಮಾಡುತ್ತೆ. ಅಷ್ಟು ಶಕ್ತಿದಾಯಕವಾಗಿರುವಂಥದ್ದು. ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ನಮ್ಮ ಮನೆಯಲ್ಲಿ ಅಲಕ್ಷ್ಮಿ ಇದ್ದರೆ ಓಡಿಸುತ್ತೆ. ಇನ್ನು ಯಾರೇ ಏನೇ ಒಂದು ನಮ್ಮ ಬಗ್ಗೆ ಬೇಡದೇ ಇರುವಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ರೆ, ನಮ್ಮ ಬಗ್ಗೆ ಅವ್ರಿಗೆ ತುಂಬಾ ಅಸೂಯೆ ಇದ್ದಾಗ ಅದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾಗ ಅದನ್ನು ಹೋಗಲಾಡಿಸೋದಕ್ಕೆ ಸಾಸುವೆ ತುಂಬಾ ಕೆಲಸ ಮಾಡುತ್ತೆ. ಸ್ವಲ್ಪ ಸಾಸುವೆಯನ್ನು ತಗೊಳ್ಳಿ. ಇನ್ನು ಮುಖ್ಯವಾಗಿ ಯಾರಿಗೆ ಅಷ್ಟಮ ಶನಿ ಪ್ರಭಾವದಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ, ಶನಿ ದೋಷಗಳಿಂದ ಮುಕ್ತಿ ಹೊಂದಬೇಕು ಅನ್ನುವಂಥವರು ಸ್ವಲ್ಪ ನೀವು ಎಳ್ಳನ್ನು ತಗೊಳ್ಳಿ. ಈ ರೀತಿ ಮೊದಲು ಇದೆಲ್ಲ ಬೌಲಲ್ಲಿ ಹಾಕಬೇಕು. ಅರಿಶಿಣ ಸ್ವಲ್ಪ ಜಾಸ್ತಿಯನ್ನೇ ಹಾಕಿ. ಈ ವಸ್ತುಗಳೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಹಾಲನ್ನು ಹಾಕಿ ನೀವು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ನೋಡಿ, ನಾವು ಯಾವ ಥರ ನಮ್ಮ ಮನೆಯ ಹೊಸ್ತಿಲಿಗೆ ಅರಿಶಿಣ ಲೇಪನ ಮಾಡ್ತೀವಿ ನೋಡಿ, ಆ ಥರ ಆದರೂ ಮಾಡಬಹುದು, ಆ ಥರ ಬಳಿಬಹುದು. ಇಲ್ಲ ಅಂತ ಹೇಳಿದ್ರೆ ಗೆರೆ ಥರ ನೀವು ಬರಿಬಹುದು. ಎಷ್ಟೋ ಜನಕ್ಕೆ ಅದನ್ನು ಬಾಗ್ಲತ್ರ ಕೆಳಗಡೆ ಅಥವಾ ಮೇಲೆ ಎಲ್ಲರೂ ಕೂಡ ಅದನ್ನು ಗೆರೆಗಳ ರೂಪದಲ್ಲಾದರೂ ಅಥವಾ ನೀವು ಕ್ಲೀನಾಗಿ ಬಳಿಬಹುದು ಕೂಡ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಆ ಥರ ಏನಾದರೂ ಮಾಡಿದ್ದೇ ಆದರೆ ಈ ವಸ್ತುಗಳಿಗೆಲ್ಲವೂ ಕೂಡ ನಿಮ್ಮ ಮನೆ ಒಳಗಡೆ ಯಾವುದೇ ರೀತಿಯಾದಂಥ ಕೆಟ್ಟ ಶಕ್ತಿಗಳಿದ್ದರೂ ನಿಮ್ಮ ಮನೆಯಿಂದ ಹೊರಗಡೆ ಹಾಕುತ್ತೆ. ನಕಾರಾತ್ಮಕ ಶಕ್ತಿಗಳನ್ನು, ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಮನಸ್ಥಿತಿ ಇರುವಂಥ ಯಾರೇ ಆದರೂ ನಿಮ್ಮ ಮನೆ ಒಳಗಡೆ ಬಂದರೂ ಕೂಡ ಅದರ ಕಷ್ಟಗಳು ಪ್ರಭಾವ ಅನ್ನುವಂಥದ್ದು ನಿಮ್ಮ ಮೇಲೆ ಪ್ರಯೋಗ ಆಗೋದಿಲ್ಲ. ಇದನ್ನು ಗಮನಿಸ್ಕೊಳ್ಳಿ. ಇನ್ನು ಕಷ್ಟಗಳು ಅನ್ನುವಂಥದ್ದು ಯಾವುದೇ ರೀತಿ ಬಂದರೂ ಕೂಡ ಅದರ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಬದಲಾಗೋದಿಲ್ಲ ಬರುವಂಥ ಸಮಸ್ಯೆಗಳು, ಆದರೆ ನಮ್ಮ ಆ ಸಮಸ್ಯೆಗಳ ತೀವ್ರತೆ ಅನ್ನುವಂಥದ್ದು ಬಹಳ ಕಡಿಮೆ ಮಾಡುತ್ತೆ. ಕಷ್ಟಗಳು ಕಡಿಮೆ ಆದಾಗ ನಮಗೆ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಮನೆಯಲ್ಲಿ ಸದಾಕಾಲ ನೆಲೆಸುತ್ತೆ. ಯಾರು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿ ತಾಂಡವವಾಡ್ತಾಳೆ. ಶ್ರೀ ಮಹಾಲಕ್ಷ್ಮಿಯ ವಾರ ಸ್ನೇಹಿತರೆ. ಇದನ್ನು ಗಮನಿಸ್ಕೊಂಡು ನೀವು ರಾತ್ರಿಗೆ ಸಂಜೆ ಮೇಲೆ ಯಾವ ಸಮಯಕ್ಕಾದರೂ ಕೂಡ ಇದನ್ನು ಹಚ್ಚಬಹುದು. ಗಮನಿಸ್ಕೊಳ್ಳಿ. ಇದನ್ನು ಹಚ್ಚಿದಾಗ ಇದರಲ್ಲಿ ಬೆರೆಸಿರುವಂಥ ವಸ್ತುಗಳಿಗೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಸಂಕಲ್ಪ ಮಾಡ್ಕೊಂಡಿರುವಂಥದ್ದು ಹಾಗೂ ನಿಮ್ಮ ಕಷ್ಟಗಳನ್ನು ಕಳೆಯೋದಕ್ಕೆ ಆ ಕೆಲಸ ಅನ್ನುವಂಥದ್ದು ಪ್ರಾರಂಭ ಮಾಡುತ್ತೆ. ದಿನದಿಂದ ದಿನಕ್ಕೆ ಇದು ನೀವು ಹಚ್ಚಿದಾಗ ಬದಲಾವಣೆ ಅನ್ನುವಂಥದ್ದು ಕಣ್ಣಾರ ನೋಡಬಹುದು. ಒಳ್ಳೆಯದಾಗಲಿ ಎಲ್ರಿಗೂ.